ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎಗ್ ರೈಸ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ದಮ್ ಬಿರಿಯಾನಿ. ಮೀಡಿಯಮ್ ಸೈಜಷ್ಟು ದೊಡ್ಡದು ಆನಿಯನ್, ಮೀಡಿಯಮ್ ಸೈಜ್ ಅಲ್ಲ, ಬಿಗ್ ಆನಿಯನ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, 5 ಗ್ರೀನ್ ಚಿಲ್ಲಿ, ಚಕ್ಕೆ, ಲವಂಗ, ಸೋಂಪು 1 ಸ್ಪೂನು, 1/4 ಸ್ಪೂನಷ್ಟು ಜೀರಿಗೆ ಮತ್ತು 1 ಬಿಗ್ ಸೈಜಷ್ಟು ಟೊಮೊಟೊ ಹಣ್ಣು. ಇದನ್ನು ಇಷ್ಟನ್ನು ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಮಸಾಲ ಫ್ರೆಂಡ್ಸ್. ಇದನ್ನಿಷ್ಟನ್ನು ಇವಾಗ ನಾನು ಮಿಕ್ಸಿ ಜಾರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಸೋಂಪು ಎಲ್ಲ, ಹಸಿಮೆಣ್ಸಿನ್ಕಾಯಿ ಪ್ರತಿಯೊಂದು ಇವಾಗ ಮಿಕ್ಸಿ ಜಾರಲ್ಲೂ ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ರುಬ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ, ಅಂದರೆ ಫುಲ್ಲು ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ತರ್ತರಿಯಾಗಿ ರುಬ್ಕೊಂಡಿದ್ದ ನಂತರ ಮೊಟ್ಟೆನ ನಾನು 5 ಮೊಟ್ಟೆನ ಬೇಯಿಸಿ ಮೊದಲೇ ಇಟ್ಕೊಂಡಿದ್ದೆ. ಅದಕ್ಕೆ ಸ್ಪೂನ್ ಸಹಾಯದಿಂದ ಸುತ್ತಲೂ ಆ ಥರ ಚುಚ್ತಾ ಇದ್ದೀನಿ, ಅಂದರೆ ಮಸಾಲ ಪದಾರ್ಥಗಳು ಒಳಗಡೆ ಇಳಿಲಿ ಅಂತೇಳಿ ಅಷ್ಟೇ. ಇದಕ್ಕೆ ಮೊಟ್ಟೆ ಹುರ್ಕೊಳ್ಳೋದಕ್ಕೆ ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರು, ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಇದು ಬಿರಿಯಾನಿಗೆ ಹುರ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಅನಾನಸ್ ಫ್ಲೇವರು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಟೊಮೊಟೊ ಹಣ್ಣು, ಈರುಳ್ಳಿ. ಇದು ರುಬ್ಬಿಟ್ಕೊಂಡಿರುವಂಥ ಮಸಾಲ ಪದಾರ್ಥ ಫ್ರೆಂಡ್ಸ್. ಇದನ್ನಿಷ್ಟು ಬೇಕಾಗಿರುವಂಥದ್ದು. ಮತ್ತು ಇನ್ನು ಮುಂದೆ 2 ಐಟಮ್ ಇದೆ. ಸೊ ಪ್ಲೀಸ್ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಆ ಗ್ಲಾಸಲ್ಲಿ 3 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡು ಇವಾಗ ಏನು ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ, ಅದಕ್ಕೆ ಆವಾಗಲೇ ನೆನೆಸಿ ಇಟ್ಕೋಬೇಕು. ತೊಳೆದಿಟ್ಕೊಂಡು ನೆನೆಸ್ಕೊತಾ ಇದ್ದೀನಿ. ನಂತರ ನೋಡಿ, ಆ ಪಾತ್ರೆಯಲ್ಲಿ ಆಯಿಲ್ ಕಾಯಕ್ಕಿಟ್ಟಿದೆ. ಸೊ ಇವಾಗ ಮೊಟ್ಟೆ ಹುರ್ಕೊಳ್ಳೋದಕ್ಕೆ ಏನು ಮಸಾಲ ಪದಾರ್ಥ ತೊಗೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ಪೆಪ್ಪರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಗರಂ ಮಸಾಲ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮೊಟ್ಟೆ ಕಲರ್ ಚೇಂಜ್ ಆಗೋ ಥರ ನೀಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ. ಇದನ್ನು ಎತ್ತಿ ಒಂದು ಬೌಲ್ಗೆ ಇಟ್ಕೊಬೇಕು ಫ್ರೆಂಡ್ಸ್. ಆ ಆಯಿಲ್ ಏನಿರುತ್ತೆ ಅದರೊಳಗಡೆ ನಾವು ಬಿರಿಯಾನಿಗೆ ಏನೇನು ಮಸಾಲ ಪದಾರ್ಥಗಳನ್ನ ತೊಗೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಬೇಕು. ನೋಡಿ, ಇವಾಗ ನಾನು ಅದಕ್ಕೆ ಏಲಕ್ಕಿ, ಚಕ್ಕೆ, ಮರಾಠಿ ಮೊಗ್ಗು, ಅನಾನಸ್ ಫ್ಲೇವರು, ಲವಂಗ, ಪಲಾವ್ ಎಲೆ ಇದನ್ನಿಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಈ ಥರ ನಾನು ಏನು ಎಗ್ ರೈಸ್ ಮಾಡ್ತಾಯಿದ್ದೀನಿ, ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿತ್ತಂದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಹೇಳೋದಿತ್ತಂದರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಆನಿಯನ್ ಸ್ವಲ್ಪ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನಾನು ಇವಾಗ ನೀಟಾಗಿ ಅದನ್ನು ಮೀಡಿಯಮ್ ಇದರಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ಕೆ ಹೋಗೋದೇನು ಬೇಡ. ಸ್ವಲ್ಪ ಅದು ಇನ್ನು ಮೀಡಿಯಮ್ ಮಧ್ಯದ ಅಂತರದಲ್ಲಿ ಇರಬೇಕು. ಆ ಥರ ಆದಾಗ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರೊಳಗಡೆ ನಾನು ಎಗ್ನ ಓಪನ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದರಲ್ಲಿ ಕಸ್ತೂರಿ ಮೇಥಿ ಮತ್ತು ಬಿರಿಯಾನಿ ಮಸಾಲ 1 ಸ್ಪೂನು ಇಷ್ಟನ್ನು ತೊಗೊಂಡು ಈ ಟೊಮೊಟೊ ಹಣ್ಣು ಮತ್ತು ಆಯಿಲ್ ಏನಿರುತ್ತೆ ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಮೊಟ್ಟೆ 2ನ ನಾನು ಓಪನ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದರೊಳಗಡೆ ನೀಟಾಗಿ ಅಲ್ಲೇ ಹುರ್ಕೊಬೇಕು. ಸೊ ಹಾಗಾಗಿ ಮೊಟ್ಟೆ ಬಿರಿಯಾನಿ ಯಾವಾಗಲೂ ಫ್ರೆಂಡ್ಸ್ ತುಂಬ ಟೇಸ್ಟಾಗಿ ಬರೋದು. ಇವಾಗ 2 ಮೊಟ್ಟೆನ ಏನಿದೆ ಈ ಟೈಮಲ್ಲಿ ನೀವು ಕಸ್ತೂರಿ ಮೇಥಿ ಮತ್ತು 1 ಸ್ಪೂನ್ ಬಿರಿಯಾನಿ ಮಸಾಲ ಹಾಕ್ಕೊಂಡಾದ್ಮೇಲೆ ನೀವು ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಫ್ರೆಂಡ್ಸ್ ಬಿರಿಯಾನಿ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರೋದು. ನಾನು 2 ಐಟಮ್ ನೋಡಿ ಇವಾಗ ನೀಟಾಗಿ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ನೋಡಿ, ಇವಾಗ ಹೇಗೆ ಅಕ್ಕಿ ಜೊತೆ ಎಲ್ಲ ಎಗ್ಗೆ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ಹೊತ್ತು ನೋಡಿ ಅದು ಬೇಯ್ತಾ ಇದೆ, ಎಷ್ಟು ನೀಟಾಗಿ ಬೇಯ್ತಾ ಇದೆ ಅಂತ. ಸೊ ನಾನು ಜಾಸ್ತಿ ಉರಿಲೇ ಮಾಡ್ಕೊಂಡಿದ್ದೀನಿ, ಟೈಮ್ ಆಗ್ತೈತೆ. ಸೊ ಅದಕ್ಕೆ ಬೇಗ ಅದು ಬೇಯಲಿ ಅಂತ ಹೇಳಿ ಜಾಸ್ತಿ ಉರಿಲೇ ಮಾಡ್ಕೊಂಡಿದ್ದೆ. ಸೊ ನೋಡಿ, ಇವಾಗ ಅದು ಆಲ್ಮೋಸ್ಟ್ ನೀರೆಲ್ಲ ಹಿಂಡ್ಕೊಂಡಿದೆ ರೈಸು. ಸೊ ಇವಾಗ ನಾವು ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕು. ಫಸ್ಟೇ ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಈ ರೈಸ್ ಈ ಥರ ತಿರುಗಿಸ್ತಾ ಇರ್ತೀವಲ್ವ, ಆವಾಗ ಮೊಟ್ಟೆ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಏನು ಇವಾಗ ಮೊದಲೇ ಹುರಿದಿಟ್ಕೊಂಡಿದ್ದೆ, ಸೊ ಆ ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚಿಲ್ಲಿ ಪೌಡರ್, ಬ್ಲ್ಯಾಕ್ ಪೆಪ್ಪರು, ಟರ್ಮರಿಕ್ ಪೌಡರ್, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಎಗ್ನ ಹುರ್ಕೊಂಡಿದ್ದೀನಿ. ನೋಡಿ, ಇವಾಗ ನೀಟಾಗಿ ಅದು ಫುಲ್ ಆಯಿತು. ಆದ್ರೂ ಕರೆಕ್ಟಾಗಿ ಆ ಪಾತ್ರೆ ಎಷ್ಟು ಅಳ್ತಾಯಿತ್ತು ಅದೇ ಪ್ರಕಾರನೇ ಆಯಿತು ಫ್ರೆಂಡ್ಸ್. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾನು ಇಲ್ಲಿಗೆ 1 ನಿಂಬೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡು ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಂಬೆ ಜ್ಯೂಸ್ ಹಾಕೋದ್ರಿಂದ ಸ್ವಲ್ಪ ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫುಲ್ ಅದನ್ನು ಹಿಂಡ್ಕೋತಾ ಇಲ್ಲ, ಸ್ವಲ್ಪ ಅರ್ಧ ಹೋಳಲ್ಲಿ ಸ್ವಲ್ಪನೇ 1 ಸ್ಪೂನಷ್ಟು ನಿಂಬೆ ರಸನ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಅದನ್ನು ಪ್ಲೇಟ್ ಮುಚ್ಚಿ ಇದು ಮಾಡಬೇಕು. ಆವಾಗ ನಂದಿನಿ ತುಪ್ಪ ಏನಿತ್ತು ಸೊ ಅದನ್ನು ಮೇಲ್ಗಡೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಫಸ್ಟು ಅದನ್ನು ಕೆಳಗಡೆ ಇಳಿಸ್ಕೊಬಿಡ್ತೀನಿ, ಅಂದರೆ ಸ್ಟವ್ ಮೇಲಿಂದ ಫಸ್ಟ್ ಇವಾಗ ಕೆಳಗಡೆ ಅದನ್ನು ಇಟ್ಕೊತಾ ಇದ್ದೀನಿ. ಕೆಳಗಡೆ ಇಟ್ಕೊಂಡು ಒಂದು ತವ ಏನಿದೆ ಒಂದು ತವ ಇಟ್ಕೊತೀನಿ ಫ್ರೆಂಡ್ಸ್. ನೋಡಿ, ತವ ಇಟ್ಕೊಂಡಿದ್ದ ನಂತರ ಇದಕ್ಕೆ ಅದ್ರ ಮೇಲೆ ಎಗ್ ಏನು ನಾವು ಬಿರಿಯಾನಿ ಮಾಡಿರೋ ಪಾತ್ರೆ ಇದೆ ಸೊ ಅದನ್ನು ಇಟ್ಕೊಬೇಕು. ಅದನ್ನು ಇಟ್ಕೊಂಡ ನಂತರ
ಇವಾಗ ನೋಡಿ ಎಷ್ಟು ನೀಟಾಗಿ ಆಲ್ಮೋಸ್ಟ್ ಅಲ್ಲಿ ನೀರೆಲ್ಲ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇವಾಗ ಈ ಟೈಮಲ್ಲಿ ನಾವು ಒಂದು ಪ್ಲೇಟ್ ತೊಗೊಂಡು ಒಂದು ಪ್ಲೇಟ್ನ ಈ ಥರ ಬಿಗಿಯಾಗಿ ಟೈಟಾಗಿ ಮುಚ್ಕೊಬೇಕು. ಮುಚ್ಚಿದ್ದಕ್ಕೆ ಮೇಲೆ ಒಂದು ಪಾತ್ರೆಲಿ ನೀರು ಇಟ್ಕೊಂಡು ಅದನ್ನು ಟೈಟಾಗಿ ಕೂರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಈ ಥರ ಇಟ್ಕೊಂಡ್ರೆ ಅಲ್ಲಿ ಒಂದು 10-15 ನಿಮಿಷ ಸಾಕು ಫ್ರೆಂಡ್ಸ್. ನಿಧಾನ ಹುರಿಲಿ, ಅದು ರೈಸ್ ಕರೆಕ್ಟಾಗಿ ಆಗುತ್ತೆ. ಉದುದ್ರಾಗಿ ಆಗಬೇಕು ಅಂದರೆ ನೀವು ಇದೇ ಟೈಪಲ್ಲಿ ಮಾಡ್ಕೊಬೇಕು. ಆವಾಗ ಎಗ್ ರೈಸ್ ಕೂಡ ತುಂಬ ಉದುದ್ರಾಗುತ್ತೆ. ನೋಡಿ ನಾನು ಈ ಥರ ಎಲ್ಲ ಇವಾಗ ಇಟ್ಕೊಂಡಾಗಿದೆ. ಇವಾಗ ಬೆಂದಿದೆ, ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ನೋಡಿ ನೀವೇ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ರೈಸ್ ಎಲ್ಲ ಪರ್ಫೆಕ್ಟಾಗಿ ಆಗಿತ್ತು ಫ್ರೆಂಡ್ಸ್. ಇದೇ ಥರ ಈ ವಿಧಾನದಲ್ಲಿ ನಿಮ್ಮ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಬೇಕು. ಟೇಸ್ಟ್ ಚೆನ್ನಾಗಿದ್ರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತೆ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದನ್ನು ಕೆಳಗಡೆ ಇಟ್ಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಟೇಸ್ಟು ಕೂಡ ಅಷ್ಟೇ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಅಂತ. ನೋಡಿ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆನಿಯನ್ ಕೂಡ ಇಟ್ಕೊಂಡಿದ್ದೀನಿ. ರೈಸ್ನ ಈ ಬೌಲ್ ತುಂಬ ಫಿಲ್ ಮಾಡ್ಕೊತಾ ಇದ್ದೀನಿ. ಟೈಟಾಗಿ ಒಂದು ಎಗ್ ಇಟ್ಕೊಂಡು ಒಂದು ಮೊಟ್ಟೆ ಹಾಕ್ಕೊಂಡು ರೈಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಫಿಲ್ ಮಾಡಿಕೊಂಡು ಒಂದು ತಟ್ಟೆಗೇ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಫ್ರೆಂಡ್ಸ್. ಅದೇನಾಯಿತು ಗೊತ್ತಾ, ನೀವೇ ನೋಡಿ. ನಾನು ಡೈರೆಕ್ಟ್ ಪ್ಲೇಟ್ನ ಈ ಥರ ಉಲ್ಟಾ ಮಾಡಿ ಹಾಕೋ ಬದಲು ಡೈರೆಕ್ಟ್ ಹಾಗೆ ಪ್ಲೇಟ್ ಮೇಲೆ ಹಾಕಿದೆ. ಅದು ನಾನು ಅಂದ್ಕೊಂಡಿದ್ದ ರೀತಿ ಬರಲಿಲ್ಲ. ನೆಕ್ಸ್ಟ್ ಅದನ್ನು ಮಾಡಲೇಬೇಕು ಅಂದ್ಬಿಟ್ಟು ಇದು ಮಾಡಿದೆ ಫ್ರೆಂಡ್ಸ್. ಹಾಗೆ ಬಂದ್ಬಿಡುತ್ತೆ ಅಂತ ಮಾಡಿದೆ. ಅಲ್ಲಿ ನೋಡಿ ಅದು ಹೇಗೆ ಸ್ಪ್ರೆಡ್ ಆಗೋಯ್ತು ರೈಸ್ ಅಂತ ಹೇಳಿ. ಆಮೇಲೆ ನೋಡಿ ಆದರೂ ಚೆನ್ನಾಗಿತ್ತು ರೈಸ್. ನಿಮಗೆ ಗೊತ್ತಾಗ್ತಿದೆ ನೋಡಿ ಎಷ್ಟು ಉದುದ್ರಾಗಿ ರೈಸ್ ಎಲ್ಲ ಬಂದಿದೆ ಅಂತ. ನೆಕ್ಸ್ಟ್ ಇನ್ನೊಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಎಗ್ ರೈಸ್ ಈ ಥರ ತೊಗೊಂಡಿದ್ದನ್ನು ಪ್ಲೇಟ್ನ ಉಲ್ಟಾ ಮಾಡಿ ಆಮೇಲೆ ಈ ಥರ ಏನು ಎಗ್ ರೈಸ್ ತುಂಬಿರೋ ಬೌಲಿತ್ತು ಅದನ್ನು ಉಲ್ಟಾ ಮಾಡಿದೆ ಫ್ರೆಂಡ್ಸ್. ಆವಾಗ ಪರ್ಫೆಕ್ಟ್ ಶೇಪಲ್ಲಿ ಮೊಟ್ಟೆ, ಆನಿಯನ್ ಮತ್ತು ಈರುಳ್ಳಿ ಬಂದು ತುಂಬ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ.